ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆಗೆ ಇವತ್ತು ಒಂದು ವಿಶೇಷ ಅತಿಥಿ ಇದೆ. ರಮೇಶ್ ಅವರು, JB ರಮೇಶ್ ಅವರು ಈಗಾಗಲೇ ಕಲಾ ತಂಡದ ಮೂಲಕ ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರನ್ನು ಗಳಿಸಿದ್ದಾರೆ. ಇವತ್ತೊಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡೋಣ. ಕೊಡಗು ಧ್ವನಿಯೊಂದಿಗೆ ಅವರು ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ. ನಮಸ್ಕಾರ ಸರ್, ತಾವು ನೋಡ್ತಾ ಇದ್ದಂಗೆ ಇವತ್ತು ಏನು ನಮ್ಮ ಗಿರಿಜನ ಸಮುದಾಯದ ಯುವಕ ಯುವತಿಯರು ಪೋಸ್ಕೋ ಕಾಯ್ದೆಗೆ ಸಾಕಷ್ಟು ಒಳಗಾಗಿ ಸಖತ್ತಾಗಿ ತೊಂದರೆನ ಅನುಭವಿಸ್ತಿದ್ದಾರೆ. ಸರ್, ಇದೆಲ್ಲ ತಮ್ಮ ಗಮನಕ್ಕೆ ಬರ್ತಾನೆ ಇಲ್ವಾ? ಏನಾದ್ರು ಒಂದು ಮಾಡಬೇಕು ಅನಿಸ್ತಾ ಇಲ್ವಾ ನಿಮಗೆ ಅಂತೇಳಿ? ಸರು, ಮೊದಲೇ ನಾನು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ರಮೇಶ, ನಾಣಚಿಗದ್ದೆಡಿರೋದು. ಗಿರಿಜನ ಸಮಗ್ರ ಅಭಿವೃದ್ಧಿ ಕಲಾ ಸಂಸ್ಥೆ ಕೂಡ ಆಗಿದೆ. ಆದರೆ ನನ್ನದು ಉದ್ದೇಶ ಅಷ್ಟೇ, ನಮ್ಮ ಕಲೆಗಳು ನಶಿಸಿ ಹೋಗೋದು ಮತ್ತು ಈ ಥರ ನಮ್ಮ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಜನಜೀವನ ತುಂಬ ಹದಿಗೆಡುವಂಥ ಜಾಗದಲ್ಲಿ ಅದನ್ನ ತಗೊಂಡೋಗಿ ಅರಿವು ಮೂಡಿಸುವಂಥದ್ದೇ ಜವಾಬ್ದಾರಿ ನನ್ನ ಹತ್ರ ಇರುವಂಥದ್ದು. ಇತ್ತೀಚೆಗೆ ನೋಡುವಾಗ ಫೋಕ್ಸ್ದು ತುಂಬ ಇದಾಗಿ ಬರುತ್ತೆ. ಆದರೆ ತಂದೆ ತಾಯಿ ಯಾಕೆ ಅದು ಜವಾಬ್ದಾರಿ ತಗೊಳ್ಳೋದಿಲ್ಲ? ಒಂದನೇ, ನಾವು ಕೂಡ ನಾಟಕ ರೂಪದಲ್ಲಿ ಅದನ್ನು ತಂದೆ ತಾಯಿಗೆ ಅರಿವುಗಳನ್ನ ಮೂಡಿಸ್ಬೇಕು. ಅಲ್ಲ, ನಮ್ಮ ಜನಾಂಗ ಇವತ್ತು ಕಷ್ಟದಲ್ಲಿದೆ, ವಿದ್ಯಾವಂತರಿಲ್ಲ, ಇನ್ನೊಂದಿಲ್ಲ. ತಾವೊಂದು ಕಲಾ ಸಂಸ್ಥೆಯಾಗಿ ಒಂದು ಇದಕ್ಕೋಸ್ಕರ ಒಂದು ನಾಟಕ ರೂಪವನ್ನು ಮಾಡಿ ಅವ್ರು ದೊಡ್ಡ ಒಂದು ಸಮಾವೇಶದಲ್ಲಿ ಮಕ್ಕಳನ್ನಾಗಲಿ, ಹಿರಿಯರನ್ನಾಗಲಿ, ತಂದೆನಾಗಲಿ, ತಾಯಿನಾಗಲಿ ಎಲ್ಲರನ್ನ ಒಂದು ಕಡೆ ಸೇರಿಸಿ ಒಂದು ನಾಟಕದ ಮೂಲಕ ಇದನ್ನೊಂದು ಅವೇರ್ನೆಸ್ ಮಾಡಿದ್ರೆ ಒಂದು ಪ್ರಯೋಜನ ಆಗಲ್ಲ ಅನಿಸ್ತೀರ? ತುಂಬ ತುಂಬ ಉತ್ತಮ ಕೆಲಸ. ಏನಂತ ಹೇಳಿದರೆ, ನಾವು ಒಂದು 2,000 ಜನರಿಗೆ ಇದು ತಲುಪಬೇಕಾಗಿದೆ. ಆದರೆ ಮುಂದಿನ ಪೀಳಿಗೆಗೆ ಇದು ನೆಲೆ ನಿಲ್ಲಬೇಕಾಗಿದೆ. ಈಗ ಯಾರು ಮಾತು ಕೇಳೋದಿಲ್ಲ. ಯಾಕೆಂದರೆ ಮಾತು ಕೇಳೋದಿಲ್ಲ ಅಂತೇಳಿದರೆ ಎಲ್ಲ ಅವ್ರದ್ದೇ ಚರ್ಚೆ, ನನ್ನಿಂದ ನಾನೇ ಅಂತ ಬರುತ್ತೆ. ಇದು ಪೆಟ್ಟಾಗುವಂಥದ್ದು ಈಗ ಮುಂದಿನ ಭವಿಷ್ಯದ ಮಕ್ಕಳಿಗೆ ಪೆಟ್ಟಾಗುವಂಥದ್ದು ಆಗ್ತಾಯಿದೆ. ಯಾಕೆಂದರೆ ಅವರು, ನಾವು 1000 ಮಕ್ಕಳಿದ್ರೂ ಕೂಡ ಆ 1000 ಮಕ್ಕಳು ಆ ದಾರಿ ತಪ್ಪಿದರೆ ತುಂಬ ಇದಾಗುತ್ತೆ. 1000 ಕುಟುಂಬಗಳು ದಾರಿ ಥರ ಆಗುತ್ತೆ. ಮತ್ತು ನಂದು ಈ ಸಂಸ್ಥೆ ವತಿಯಿಂದ ನಾನು ಹೇಳೋದು ಇಷ್ಟೇ, ಏನಂತೇಳಿದರೆ, ಇದು ಒಂದು ನಾಟಕ ರೂಪದಲ್ಲೇ ತಲುಪಬೇಕಾಗಿದೆ. ಒಂದು ಯಂಗ್ಸು ಯಾವ ರೀತಿ ಡೆಲಿವರ್ ಆಗ್ತಾರೆ ಅದು ಆ ನೋವಿನಲ್ಲಿ ನಾಟಕದಲ್ಲಿ ತೋರಿಸ್ಬೇಕಾಗಿದೆ. ಈಗ ಮನ ಮುಟ್ಟಬೇಕು. ಇದು ಕೈಕಾಲಿಲ್ಲದೆ ಇರೋ ಆಗ್ಬೋದು, ಕುರುಡ್ರಾಗ್ಬೋದು, ಕಣ್ಣಿಲ್ಲದೆ, ಬಾಯಿ ಬರದೆ, ಇವರೆಲ್ರಿಗೂ ಕೂಡ ಈ ಮಾತುಗಳು ತಲುಪಬೇಕಾಗಿದೆ. ಅವರು ಕೂಡ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಸಮಾಜಕ್ಕೆ ನಾವು ಸಪೋರ್ಟ್ ಮಾಡಬೇಕು, ನನ್ನ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು. ಅದೇನು ಈ ನಾಟಕ ಮೂಲಕ. ಸರ್, ಈಗ ನಾಟಕ ವಿಚಾರಗಳು ಬಂದಾಗ ಆ ಥರದ್ದೊಂದು ಆಲೋಚನೆ ಮಾಡಿ ಅದಕ್ಕೊಂದು ಸ್ಕಿಟ್ ರೂಪದಲ್ಲಿ ಮಾಡೋಕ್ಕೆ ಒಂದು ಪ್ರಯತ್ನ ಆಗ್ಬೋದಾ ಸರ್ ಇವತ್ತಿಂದ? ಏನಾದರೂ ಪೋಸ್ಕೋ ಕಾಯ್ದೆನ ತಡೀಲಿಕ್ಕೆ? ಖಂಡಿತ. ಈಗಾಗಲೇ ನಾವು ಅದನ್ನ ಬೇರೆ ಬೇರೆ ಅಧಿಕಾರಿಗಳ ಒಟ್ಟಿಗೆ ಕೂಡ ಮಾತಾಡುವ ಅಂತ ಹೇಳಿ ನಾನು ಪ್ಲಾನ್ ಆಗ್ತಾ ಇದ್ದೀನಿ. ಆದರೆ ಒಂದು, ಈಗಾಗಲೇ ಶಾಲೆಗೆ ಹೋಗೋ ಮಕ್ಕಳು ತುಂಬ ದಿಕ್ಕು ತಪ್ತಾ ಇದ್ದಾರೆ. ವಯಸ್ಸೇ ಆಗಿರೋದಿಲ್ಲ, ಅವ್ರ ಕೈಲಿ ಫೋನ್ ಇರುತ್ತೆ, ಆಮೇಲೆ ಒಂದು ಲವ್ ಆಗಿರುತ್ತೆ, ಕಡಿಮೆ ಆಗಿ ಜೈಲಿಗೆ ಹೋಗ್ತಾ ಇದ್ದಾರೆ, ತುಂಬ ಕಷ್ಟ ಬೀಳ್ತಾ ಇದೆ, ತುಂಬ ಅನ್ಯಾಯಗಳಾಗ್ತಾ ಇದೆ. ಯಾಕೆಂದರೆ ಒಂದಷ್ಟು ಈ ಪ್ರೀತಿ ಪ್ರೇಮ ಬರೋದು ಬಡತನ ಮತ್ತು ಇದು ದೊಡ್ಡತನ ಅಂತ ಇಲ್ಲ, ಎಲ್ಲರೂ ಎಲ್ಲ ಒಂದೇ ಆಗಿರುತ್ತೆ. ಆದರೆ ಎಲ್ಲ ಸಮುದಾಯದಲ್ಲಿ ಇದೆ, ಆದರೆ ಹಾಳು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಒಂದಷ್ಟು, ಇದಕ್ಕೆ ಕಾರಣ ತಂದೆ ತಾಯಿನೇ ಜವಾಬ್ದಾರಿ ಆಗಬೇಕು. ಮೊದಲನೇ ತಂದೆ ತಾಯಿನೇ ಇದಕ್ಕೆ ಒಂದಷ್ಟು ಬಲಭದ್ರಾಗಿ ಎಚ್ಚರ ವಹಿಸ್ಕೊಂಡು ಅವರಲ್ಲಿ ಜಾಗೃತಿ ಫಸ್ಟ್ ಆಗಬೇಕು. ಜಾಗೃತಿ ಆಗಬೇಕು. ಅಪ್ಪ ಅಮ್ಮನಲ್ಲಿ ಜಾಗೃತಿ ಆದರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಸರ್, ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ನಿಮ್ಮದೇ ಆದಂಥ ಒಂದು ಇಲಾಖೆ ಇದೆ, ITDP ಇಲಾಖೆ. ಅವರು ಒಂದು ಪ್ರಯತ್ನ ಮಾಡ್ಬೋದಾ ಸರ್? ಇದು ಕೆಲವೊಂದು ಪ್ರಯತ್ನ ಮಾಡ್ಬೋದಾ? ಏನಾದರೂ ಒಂದು ಪ್ರಯತ್ನ? ಖಂಡಿತ ಅವರು ಮಾಡಬೇಕು. ನಮಗೆ ಈಗ ಅಕ್ಕಪಕ್ಕ ಯಾವ ಇಲಾಖೆಗಳಿವೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರೆ, ಮತ್ತು ನಮ್ಮ ಎಲ್ಲಿ ಮುಖಂಡರಾಗ್ಬೋದು, ಕೆಲವೊಂದು ರಾಜಕೀಯ ಆಗ್ಬೋದು, ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದರೆ ಆದಷ್ಟು ಬೇಗ ಒಂದಷ್ಟು ತಡೆಗಳನ್ನ ಕಟ್ಬೋದು ಅನ್ನೋ ಉದ್ದೇಶ ನನ್ನ ಹತ್ರ ಇದೆ. ಯಾಕೆಂದರೆ ಈಗಾಗಲೇ 2024-25 ಒಳಗಡೆ 138 ಮಕ್ಕಳು ಫೋಕ್ಸ್ ಕಾಯ್ದೆಯಲ್ಲಿ ಇದ್ದಾರೆ. ಇದು ನಮಗೆ ತುಂಬ ಬೇಜಾರಾಗುವಂಥದ್ದು. ಬೇಜಾರು ಅಂತೇಳಿದರೆ, ಒಂದು ಆಟಾಡಿ ಬೆಳೆಯೋ ಮಕ್ಕಳು ಇವತ್ತು ಜೈಲ್ ಪಾಲಾಗ್ತಾ ಇದ್ದಾರೆ. ಮತ್ತೆ ಅವ್ರ ತಂದೆ ತಾಯಿಗೆ ಜೈಲಲ್ಲಿ ಕೊಳೆಯೋ ಪರಿಸ್ಥಿತಿ ಆಗಿದೆ. ಜಾಮೀನು ಕೊಡೋಕೆ ಯಾರು ಇರೋದಿಲ್ಲ, ಕಷ್ಟದಲ್ಲಿದ್ದಾರೆ, ಅವೇರ್ನೆಸ್ ಇಲ್ಲ. ಹೌದು, ಒಂದು ಮಾಡಿದ ಸಣ್ಣ ತಪ್ಪು ಇವತ್ತು ಇಡೀ ಕುಟುಂಬನ ಸರ್ವನಾಶ ಮಾಡ್ತಾ ಇದೆ.
ತುಂಬ ಅಂತೇಳಿದರೆ ಈಗ ಒಂದಷ್ಟು ತಿಳಿದವರಿಗೆ ಅದು ತುಂಬ ನೋವು ಗೊತ್ತಾಗುತ್ತೆ, ಆ ಕುಟುಂಬಕ್ಕೇನೆ ಆ ಕಷ್ಟ ಆ ಕಷ್ಟ ಗೊತ್ತಾಗೋದು. ಅದಕ್ಕೆ ನಾವು ಹೇಳೋದು ಇಷ್ಟೇ, ನಾಟಕದಲ್ಲಿ ಬಂದರೆ 1000 ಕುಟುಂಬ ಬಂದ್ರೂ 1000 ಕುಟುಂಬಕ್ಕೆ ಕೂಡ ಅವೇರ್ನೆಸ್ ಆಗುತ್ತೆ. ಈಗ ಒಂದು ವೇಳೆ ಯಾರು ಒಂದು ಮನೆಯಲ್ಲಿ ಒಂದು ಹುಡುಗಿ ಮದುವೆ ಆಗಿ ಹೋಯ್ತು ಅಂತ ಹೇಳಿದ್ರೆ ಆ ಮನೆಗೆ ಮಾತ್ರ ನಾವು ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ, ಯಾರು ಗೊತ್ತಾಗೋದಿಲ್ಲ. ಮತ್ತೆ ಅವರಿಗೆ ಹಿಂದೆ ಮುಂದೆ ಆಗುತ್ತೆ, ನಾನು ಹೇಳ್ಬೇಕಾ ಬೇಡವಾ, ನನ್ನ ಹುಡುಗಿ ತಪ್ಪು ಮಾಡಿದೆ, ನಾನು ಯಾಕೆ ಇನ್ನೊಂದು ಮನೇಲಿ ಹೇಳ್ಬೇಕು, ನನ್ನ ಮನೆ ಗೌರವ ಹೋಯ್ತದೆ ಅಂತ ಹೇಳಿ ಅದು ಮುಚ್ಚಿಡುವಂಥದ್ದು ತುಂಬ ನಡೀತಾ ಇದೆ. ಅದು ತುಂಬ ನಡೆಯೋದ್ರಿಂದನೇ ಇದು ಕೂಡ ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾವುದು ಫೋಕ್ಸ್ದು ತುಂಬ ಈಗ 137 ಸಂಖ್ಯೆ ಸಾಧಾರಣ ಸಂಖ್ಯೆ ಅಲ್ಲ, ದೊಡ್ಡ ಪ್ರಮಾಣ ಸಂಖ್ಯೆ. ಅದರಲ್ಲಿ ನಮ್ಮ ಗಿರಿಜನರೇ ಹೆಚ್ಚಾಗಿ ಅಲ್ಲಿ ಕಂಡುಬರ್ತಿರೋದು, ಜೈಲಲ್ಲಿ ಇರತಕ್ಕಂಥದ್ದು ಈಗ ನಮಗೆ ಗೊತ್ತಿರತಕ್ಕಂಥ ಮಾಹಿತಿ. ಸರ್, ಯಾವಾಗದಿಂದ ಈ ಪ್ರಯತ್ನ ಆಗ್ಬೋದು ಸರ್? ಜಿಲ್ಲಾ ಆಡಳಿತ ಈ ಬಗ್ಗೆ ಏನಾದರೂ ನಿಮಗೆ ಸಪೋರ್ಟ್ನ ತಕ್ಷಣ ಕೊಟ್ಟರೆ ತಕ್ಷಣ ಒಂದು ಸ್ಕಿಟ್ ಮಾಡೋಕ್ಕೆ ತಾವು ರೆಡಿ ಇದ್ದೀರಾ? ರೆಡಿಯಲ್ಲೇ ಇದ್ದೀವಿ ಸರ್. ನಾನು ಈ ತಿಂಗಳಿಂದನೇ ಜಿಲ್ಲಾಡಳಿತ ನಮಗೆ ಸಪೋರ್ಟ್ ಕೊಟ್ಟರೆ ಈ ತಿಂಗಳಿಂದನೇ ನಾನು ಮಾಡಲಿಕ್ಕೆ. ಆದರೆ 25 ಕಲಾವಿದರನ್ನ ಕರ್ಕೊಂಡು ಒಂದು ದೊಡ್ಡ ತಂಡ ಕಟ್ಟಿ ದೊಡ್ಡ ವೇದಿಕೆಯನ್ನೇ, ಅದು ಒಂದಷ್ಟು ವೇಸ್ಟ್ ಆಗಬಾರ್ದು, ಅದು ಜನಗಳಿಗೆ ತಲುಪಿ ಅದು ಪ್ರಯೋಜನ ಸಿಗಬೇಕು, ತಕ್ಷಣ ನಿಲ್ಲಬೇಕು. ಈಗಾಗಲೇ ಮಕ್ಕಳಿಗೆ ಮುಂದಿನ ತಿಂಗಳಿಂದ ರಜೆ ಬರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನ ಅವ್ರನ್ನ ಕರ್ಕೊಂಡು ನಾಟಕನ ಮಾಡಿಸುವ ಅಂತ ಪ್ಲಾನಲ್ಲಿ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳೇ ಮೈನು ಆಗ್ತಾರ, ವಿದ್ಯಾರ್ಥಿಗಳೇ ಅವರಿಗೆ ಸ್ಫೂರ್ತಿ ಆಗಬೇಕು. ಹೌದು, ಆ ನಾಟಕ ರೂಪದಲ್ಲಿ ಆ ವಿದ್ಯಾರ್ಥಿಗಳೇ ಸ್ಫೂರ್ತಿ ಆಗಬೇಕು, ಜನರಿಗೆ ಒಂದು ಮನ ಮುಟ್ಟುತ್ತದೆ, ಹಿರಿಯರಿಗೆ ಒಂದು ಇಲ್ಲ ನಾವು ಸ್ವಲ್ಪ ಕೇರ್ ತಗೋಬೇಕು ಅಂತ. ಹೌದು, ಆ ನಿಟ್ಟಿನಲ್ಲಿ ಪ್ರಯತ್ನ ಸ್ಟಾರ್ಟ್ ಮಾಡ್ತೀರಾ ಸರ್? ಏನಾದರೂ ಖಂಡಿತ ಮಾಡ್ಲಿಕ್ಕೇನೆ ಈಗ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಸರ್, ಜಿಲ್ಲಾಡಳಿತ ನಿಮ್ಗೆ ಏನು ಸಪೋರ್ಟ್ ಕೊಡಬೇಕು ಅಂತ, ಅಥವಾ ನಿಮ್ಮ ITDP ಇಲಾಖೆ ಇದೆ, ನಮ್ಮ ಕೊಡಗು ಧ್ವನಿ ಮೂಲಕ ನೀವು ಮಾತಾಡೋದಾದ್ರೆ ನಿಮ್ಗೆ ಯಾವ ರೀತಿಯ ಸಪೋರ್ಟ್ ಬೇಕು? ಈಗ ಜಿಲ್ಲಾಡಳಿತ ಅಂತ ಹೇಳಿದ್ರೆ ನಮಗೆ ಒಂದಷ್ಟು ಹಣಕಾಸಿದಿಂದಾನೇ ನಮಗೆ ಸಹಾಯ ಆಗಬೇಕು, ITDP ಕಡೆಯಿಂದ ಕೂಡ. ಯಾಕೆಂದ್ರೆ ಇದು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅಲ್ಲ. ಯಾಕೆಂದ್ರೆ ನಾನು ಈಗ ಮಾತಾಡುವಾಗ 15 ದಿನಷ್ಟು ಬರೀ ತರಬೇತಿಗೆ 15-20 ದಿನನೂ ತಗೋಬಹುದು. 20 ದಿನ ತಗೊಳ್ಬೋದು. ಯಾಕೆಂದ್ರೆ ಅದು ಕಲ್ದು ಅದು ಒಂದು ಒಳ್ಳೆ ಇದಕ್ಕೆ ತಗೊಬರ್ಬೇಕಾಗಿದೆ. ಅದಕ್ಕೆ ನನ್ನ ಒಂದು ಅಂದಾಜಲ್ಲಿ ನಾವು ಈಗ 13 ರಿಂದ 15 ಲಕ್ಷ ರೂಪಾಯಿ ಆಗುತ್ತೆ ಅಂತ ಇದೆ ಈ ಒಂದು ಯೋಜನೆಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 20-25 ಜನಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ, ಅವ್ರಿಗೆ ಸಂಬಳ ಕೂಡ ಬರುತ್ತೆ. ಸುಮ್ಮನೆ ಏನು ಮಾಡ್ಲಿಕ್ಕೆ ಒಂದು ಕಲಾವಿದನಿಗೆ 2,500 ರೂಪಾಯಿ ಅಂತ ಹೇಳಿ ಫಿಕ್ಸ್ ಮಾಡಿ, ಮತ್ತೆ ಜೊತೆಗೆ ನಾವು ಬರೋಂಥ ಕಲಿಸಿ ನಮ್ಗೆ ಯಾರು ತರಬೇತಿಗಳನ್ನ ಕೊಡ್ತಾರೆ ಅವರಿಗೆ ಕೊಂಡು ಆ ದಿನದ ಊಟದ ಖರ್ಚು ಎಲ್ಲನೂ ಬೇಕಾಗುತ್ತೆ. ದೊಡ್ಡ ವೇದಿಕೆ ಆಗ್ಬೇಕು, ಎಲ್ಲರನ್ನ ಕರಿಬೇಕಾಗುತ್ತೆ. 2,000 ಜನನ ಕರಿತೀವಿ. ಈ ನಾಟಕ ಒಂದು ಜಾಗದಲ್ಲಿ ಆದ್ರೆ ಬೇರೆ ಜಿಲ್ಲೆ ಕಡೆಗೂ ಬೇಗ ತಲುಪುತ್ತೆ. ಮತ್ತೆ ಬೇರೆ ಜಿಲ್ಲೆಗೆ ಈ ಟೀಮೇ 3 ತಿಂಗಳಲ್ಲಿ 1 ತಿಂಗಳಲ್ಲಿ ಅದನ್ನ ಮುಗಿಸ್ಬಿಡ್ತೀವಿ. ಬೇರೆ ಈ ತರದ್ದು ಇದೆ, ಅಲ್ಲಲ್ಲಿ ಹೋಗಿ ನಾಟಕ ರೂಪದಲ್ಲಿ ಮಾಡಿ ಆ ಮೂಲಕ ಜನರಲ್ಲಿ ಮುಗಿಸ್ಕೊಡ್ತೀವಿ. ಬೇರೆ ಜಿಲ್ಲೆಗಳು ಕರೆದ್ರೆ ನಮ್ಮನ್ನ, ಇದೇ ತಂಡ ಅಲ್ಲಿಗೆ ಹೋಗಿ ಮೈಸೂರು ಜಿಲ್ಲೆ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ನಮ್ಮ ಏನು ಗಿರಿಜನ ಸಮುದಾಯ ಜಾಸ್ತಿ ಇದ್ದಾರೆ ಅಲ್ಲಲ್ಲೇ ಹೋಗಿ ಮಾಡುವಂಥದ್ದು ಇದು ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ. ಪ್ರಿಯ ವೀಕ್ಷಕರೇ, ಕೊಡಗು ಜಿಲ್ಲೆಯ ಜಿಲ್ಲಾಡಳಿತದ ಹಾಗೂ ITDP ಅಧಿಕಾರಿಗಳು ಈ ನಿಟ್ಟಿನಲ್ಲಿ ವಿಶೇಷವಾಗಿ ಗಮನ ಹರಿಸಬೇಕಂತ ಅತ್ಯಂತ ಅವಶ್ಯಕತೆ ಇದೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಗಿರಿಜನದ ಸಮುದಾಯದ ಯುವತಿಯರು ಇವತ್ತು ಪೋಸ್ಟ್ಗೆ ಒಳಗಾಗಿ ಸಾಕಷ್ಟು ಜೈಲು ಪಾಲಾಗ್ತಾ ಇದ್ದಾರೆ. ಇದರಿಂದ ಅವರಿಗೆ ರಕ್ಷಣೆ ಇಲ್ಲದಾಗಿದೆ, ಆ ಕುಟುಂಬ ಬೀದಿ ಪಾಲಾಗ್ತದೆ. ಈ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಆಗಬೇಕು. ಅದು ನಮ್ಮ ಕಲಾ ತಂಡದಿಂದ ರಮೇಶ್ ಅವರು ತಯಾರಾಗಿದ್ದಾರೆ. ಜಿಲ್ಲಾಡಳಿತ ಇವರಿಗೊಂದು ಸಪೋರ್ಟನ್ನು ಕೊಟ್ಟರೆ ಖಂಡಿತವಾಗಿ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೋದು, ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೋದು. ಆ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನಕ್ಕೆ ರಮೇಶ್ ಅವರು ಕೈ ಹಾಕಿದರೆ, ಈ ನಿಟ್ಟಿನಲ್ಲಿ DC ಅವರು ಹಾಗೂ ITDP ಅಧಿಕಾರಿಗಳು ಇವರಿಗೆ ಸಂಪರ್ಕ ಮಾಡಲಿ, ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿ, ಒಂದು ಒಳ್ಳೆ ಜಾಗೃತಿಯನ್ನು ಮಾಡೋಣ. ನಮ್ಮ ಮಕ್ಕಳನ್ನ ಸದೃಢ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಇವರಿಗೆ ಅವಕಾಶ ಕೊಡಲಿ ಅಂತ ಹೇಳ್ತಾ, ವಿಶೇಷ ಕಾರ್ಯಕ್ರಮದಲ್ಲಿ ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನ ಹಂಚಿಕೊಂಡಂಥ ರಮೇಶ್ ಅವರಿಗೆ ಅನಂತ ಧನ್ಯವಾದಗಳು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.